ಘರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಡಿಸೆಂಬರ್ 5ರಂದು ಹಾಸನ ಜಿಲ್ಲೆಯಲ್ಲಿ ನಡೆಯಲಿರುವ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ಸಿದ್ಧತೆ ಜೋರಾಗಿ ನಡೆದಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಅಭಿಮಾನಿಗಳ ಉತ್ಸಾಹ ಮುಗಿಲು ಮುಟ್ಟಿದೆ. ಇವತ್ತು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ರಥಕ್ಕೆ ಚಾಲನೆ ನೀಡಲಾಗಿದೆ. ನೀವು ನೋಡ್ತಾ ಇರಬಹುದು, ರಥವನ್ನು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಏನು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ಹೆಸರಿನಲ್ಲಿ ಹಾಸನದಲ್ಲಿ 5ನೇ ತಾರೀಕು ಸಮಾವೇಶ ನಡೀತಾ ಇದೆ. ಇದಕ್ಕಾಗಿ ಮೈಸೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಅಂತೇಳಿ ಈ ಒಂದು ರಥಕ್ಕೆ ಚಾಲನೆ ನೀಡಲಾಗಿದೆ. ಈ ಒಂದು ರಥ ಮೈಸೂರು ಜಿಲ್ಲೆಯ ಪ್ರತಿ ಗ್ರಾಮಗಳಿಗೆ ತೆರಳಿ ಈ ಒಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಮಾಡ್ತಾ ಇರುವಂಥ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಸಮಾವೇಶ ನಡೀತಾ ಇದೆ ಎಲ್ಲವನ್ನೂ ಸಹ ತಿಳಿಸಿ ಅವರನ್ನು ಸಮಾವೇಶಕ್ಕೆ ಬರುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಹೀಗಾಗಿ ರಥವನ್ನು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ, ಅದೇ ರೀತಿಯಾಗಿ D ದೇವರಾಜ್ ಅರಸರವರ ಭಾವಚಿತ್ರ, ಜೊತೆಗೆ ಮೈಸೂರು ಭಾಗದ ಅಂದರೆ ಹಳೆ ಮೈಸೂರು ಭಾಗದ ಎಲ್ಲ ಶಾಸಕರು ಮತ್ತು ಸಚಿವರ ಭಾವಚಿತ್ರಗಳನ್ನು ಒಳಗೊಂಡಂತಹ ಈ ಒಂದು ಏನು ರಥ ಇದೆ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಅಂದರೆ ಪ್ರಮುಖವಾಗಿ ಇರುವಂಥದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಮತ್ತು ಅದರ ಸ್ಥಳ ಮತ್ತು ಸಮಯ ದಿನಾಂಕ ಎಲ್ಲವನ್ನು ನಮೂದು ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಭಾವಚಿತ್ರ ಏನಿದೆ ಆ ಭಾವಚಿತ್ರವನ್ನು ಹಾಕಿ ಅದರ ಕೆಳಭಾಗದಲ್ಲಿ ಅವರ ಒಂದು ಸಂದೇಶ ಅಂದರೆ ಅವರು ಆಡಿದಂತಹ ಮಾತೇನಿದೆ, ನನಗೆ ಅಧಿಕಾರವೇ ಮುಖ್ಯವಲ್ಲ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯವೇ ನನ್ನ ಗುರಿ ಅಂತೇಳಿ ಅವರು ಹೇಳಿದರು. ಅದನ್ನು ಅಲ್ಲಿ ಹಾಕುವಂಥದ್ದು ಮತ್ತು ಅದನ್ನೇ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಮಾಡಿರುವಂಥ ಕೆಲಸಗಳು ಇವೆಲ್ಲವನ್ನೂ ಸಹ ತಿಳಿಸಿ ಪ್ರಮುಖವಾಗಿ ಅಂದರೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಏನಿದೆ ಇದು ಮೈಸೂರು ಜಿಲ್ಲೆಯಲ್ಲಿ ಈ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಪ್ರತಿಯೊಬ್ಬರನ್ನು ಸಹ ಸಮಾವೇಶಕ್ಕೆ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ರಥಕ್ಕೆ ಚಾಲನೆ ನೀಡಿದರೆ. ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಗತಿಪರ ಒಕ್ಕೂಟಗಳ ಸಂಘಟಕರು ನಮ್ಮ ಜೊತೆಗಿದ್ದಾರೆ. ಆ ಪ್ರಮುಖವಾಗಿ ಇರುವಂಥದ್ದು ಈ ಸಮಾವೇಶ ಅಂದರೆ ಟಾರ್ಗೆಟ್ ಸಿದ್ದರಾಮಯ್ಯ ಏನಾಗ್ತಾ ಇತ್ತು ಅದಕ್ಕೆ ಉತ್ತರ ಕೊಡುವಂಥದ್ದು ಅಥವಾ ಹೇಗೆ ಅಂತ. ಮತ್ತು ಈ ರಥದ್ದು ಖಂಡಿತ ಏನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ BJP ಮತ್ತು JDS ಅವ್ರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ಅವ್ರ ಉದ್ದೇಶ ಏನು, 2ನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದನ್ನ ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಹೊಟ್ಟೆ ಕಿಚ್ಚು ಹೊಸಿಯ ದೃಷ್ಟಿಯಿಂದ ಸಣ್ಣ ವಿಚಾರಗಳನ್ನ ತೆಗೆದುಕೊಂಡು ದೊಡ್ಡ ದೊಡ್ಡ ವಿವಾದಗಳನ್ನ ಮಾಡ್ತದ್ದು ಮತ್ತು ರಾಷ್ಟ್ರಮಟ್ಟಕ್ಕೆ ವಿವಾದಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಮೂಢ ಹಗರಣ ಅದೊಂದು ಸಿವಿಲ್ ಈ ರಥದ ಉದ್ದೇಶ ಏನು ಅಂದರೆ, ನಾವು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಇಡೀ ಮೈಸೂರು ಜಿಲ್ಲೆಯ ಹಳ್ಳಿಗಳಿಗೆ ಈ ರಥ ಹೋಗ್ತದೆ. ಅಂದರೆ ಜನರನ್ನು ಜಾಗೃತಿ ಮಾಡುವಂಥದ್ದು, ಏನು ಜನರನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ, ಷಡ್ಯಂತ್ರವನ್ನು ಮಾಡ್ತಾ ಇದೆ. ಅದ್ರ ವಿರುದ್ಧ ಸಿದ್ದರಾಮಯ್ಯವರು 45 ವರ್ಷದ ರಾಜಕಾರಣದಲ್ಲಿ ಏನೆಲ್ಲ ಮಾಡಿದ್ದಾರೆ, ಅವರ ರಾಜಕೀಯ ಜೀವನ ಹೇಗಿದೆ, ಅವರ ಬಂದಂಥ ನಡೆ ಏನು ಅಂತೇಳಿ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಏನು ಈ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ಕಾರ, ಅದನ್ನ ಎಚ್ಚರಗೊಳಿಸುವಂಥ ಕೆಲಸವನ್ನು ನಾವು ಈ ಸಮಾವೇಶದ ಮೂಲಕ, ಈ ರಥದ ಮೂಲಕ ಮಾಡ್ತಾ ಇದ್ದೇವೆ. ಮೈಸೂರು ಜಿಲ್ಲೆಯಿಂದ ಎಷ್ಟು ಜನರು ಈ ಒಂದು ಹಾಸನದ ಸಮಾವೇಶಕ್ಕೆ ಬರುವಂಥ ನಿರೀಕ್ಷೆ ಇದೆ, ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೋತೀರಿ? ಸುಮಾರು 5 ರಿಂದ 6 ಲಕ್ಷ ಜನ ಮೈಸೂರಿಂದ ಹೋಗಬೇಕು ಅಂತ ನಾವು ಇದು ಮಾಡಿದ್ದೇವೆ. ಸೊ ಒಟ್ಟಾರೆ 10 ರಿಂದ 15 ಲಕ್ಷ ಜನ ಸೇರಬೇಕು ಅಂತ ಒಟ್ಟಾರೆ ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ. ಜನರು ಸೇರಿರ್ತಕ್ಕಂಥದ್ದು ಒಟ್ಟಾರೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಜಾತ್ಯತೀತವಾಗಿ ನಡ್ಕೊಂಡು ತೆಗೆತಕ್ಕಂಥದ್ದು ಮತ್ತು ತಾವು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿ ಎಲ್ಲ ಸರ್ವ ಜನ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಗ್ಯಾರಂಟಿ ಇದೆ. ಯಾವುದೇ ಒಂದು ವರ್ಗ, ಒಂದು ಧರ್ಮ, ಒಂದು ಜಾತಿ ಕೊಟ್ಟಿಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ರೀತಿ ಒಂದು ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಮಾಡಿಕೊಂಡು ಅವ್ರು ಎಲ್ಲ ಸಮಾಜನ ಜೊತೆಲಿ ತೊಗೊಂಡು ಹೋಗ್ತಾ ಇದ್ದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಆಧಾರರಹಿತ ಆರೋಪಗಳನ್ನು ಮಾಡಿ ಅವ್ರ ಶಕ್ತಿ ಹೊಂದಿಸಲಿಕ್ಕೆ ಮತ್ತು ಕೆಟ್ಟಸಲು ತರಕ್ಕೆ ಮಾಡ್ತಿರ್ತಕ್ಕಂಥ ಈ ವಿರೋಧ ಪಕ್ಷದಕ್ಕೆ ನಿಜವಾಗ್ಲೂ ಖಂಡಿಸ್ತೇವೆ. ಅದಕ್ಕೆ ಜನಾಂದೋಲನ ಮಾಡಿ ಜನದ ಮುಖಾಂತರ ಅವರು ಅಭಿನಂದನೆ ಸಲ್ಲಿಸಿ ಅವ್ರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳು, ಉತ್ತಮ ಕೆಲಸಗಳು ಎಲ್ಲ ಬಡವರ ಪರ ಮಾಡ್ತಿದ್ದಾರೆ. ಅದು ಅನ್ನದಾನ ಇರ್ಬೋದು, ನಮ್ಮ ಎಲ್ಲ ಈ ಗ್ಯಾರಂಟಿಗಳೇನಿದೆ 5 ಗ್ಯಾರಂಟಿಗಳು ಕೂಡ ಬಡವರಿಗೆ ಸಿಕ್ಕಿರೋದು, ಎಲ್ಲ ವರ್ಗದ ಬಡವರಿಗೆ ಸಿಗ್ತಾ ಇದೆ. ಆದ್ದರಿಂದ ಈ ಸಮಾಜದ ಶಕ್ತಿಯನ್ನು ಎಷ್ಟು ಇದೆ ಸನ್ಮಾನ ಸಿದ್ದರಾಮಯ್ಯವರ ಪರವಾಗಿ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಇದೊಂದು ಮಾಡ್ತಾ ಇದ್ದೀವಿ. ಈಗ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ ಪ್ರಗತಿಪರ ಚಿಂತಕರು ಸಹ ಸಾಥನ್ನು ನೀಡಿದ್ದಾರೆ. ಎಷ್ಟು ಜನ ಪ್ರಗತಿಪರ ಚಿಂತಕರು ಯಾರ್ಯಾರು ಅಲ್ಲಿ ಭಾಗವಹಿಸ್ತಾರೆ? ಸಾಮಾನ್ಯವಾಗಿ ಈಗ ಸಂವಿಧಾನದ ತತ್ವಗಳಿಗೆ ಅಪಚಾರ ಆಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ, ಮಣಿಪುರದಿಂದ ಮೊದಲುಗೊಂಡು ಇದಕ್ಕೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಮೊದಲಿನಿಂದಲೂ ಜಾತ್ಯತೀತವಾದ ಚಿಂತನೆ ದೊಡ್ಡ ಪ್ರಮಾಣದಲ್ಲಿದೆ. ಅದರಲ್ಲೂ ನಾವು ಸಾಹಿತ್ಯದ ಹಿನ್ನೆಲೆ, ಸಂಸ್ಕೃತಿ ಹಿನ್ನೆಲೆಯಲ್ಲಿ ಮನುಷ್ಯ ಜಾತಿ ತಾನೊಂದೇವಲಂ, ವಿಶ್ವಮಾನವ ಒಂದು ಕಲ್ಪನೆ. ಆಮೇಲೆ ಅನ್ಯಾಯದ ವಿರುದ್ಧ ದೊಡ್ಡ ಹೋರಾಟ ಮೊದಲಿಂದ ಇದೆ. ಅಕ್ಕಮಹಾದೇವಿನೇ ಹೇಳ್ತಾಳೆ, ವೇದಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಬೋ ಅಂತ. ಒಂದು ನೋಡಿ, ಬಸವಲಿಂಗಪ್ಪ ಅಂತ ಇನ್ನೊಬ್ಬರು ಸಂವೇದನಾಶೀಲ ಇವರು ಹೇಳಿದರು, ಯಾವುದು ಒಂದು ಮನುಷ್ಯರಿಗೆ ಒಂದು ಮೌಢ್ಯ ತುಂಬತಕ್ಕಂಥದ್ದು, ಒಂದು ಭೇದ ಮಾಡ್ತಕ್ಕಂಥದ್ದು ಯಾವುದಾದ್ರು ಇದ್ದರೆ ಅದು ಭೂಸ ಅಂತ, ಅದು ತೌಡು ಅಂತ ಹೇಳೋದು. ಇನ್ನು ಇವರು ಕೂಡ
100 ಮತದ ಹೊಟ್ಟು ತೂರಿ ಅಂತ ಕುವೆಂಪು ಅವರು ಹೇಳ್ತಾರೆ. ಇದು ಭಾಳ ಪವಿತ್ರವಾದ ಕ್ಷೇತ್ರದಿಂದ ಈ ಸಮಾವೇಶ ಹೊರಡ್ತಾ ಇದೆ ನೋಡಿ. ಸತ್ಯವನ್ನು ಹೌದು, ಅಲ್ಲ ಪ್ರಗತಿಪರರು ಸಾಮಾನ್ಯವಾಗಿ, ಯಾಕೆಂದರೆ ಇದು ನಮ್ಮ ಕರ್ತವ್ಯ, ಇದು ದಿಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಯಾತಕ್ಕೆ? ಸೆಕ್ಯುಲರಿಸಮ್ಗೆ ಮತ್ತು ಒಂದು ಜ್ಞಾನದ ಇದಕ್ಕೆ, ಒಂದು ಡೆಮೊಕ್ರಾಟಿಕ್ ಸೆಟಪ್ಪಲ್ಲಿ ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು. ಅಲ್ಲ ಈಗ ಉತ್ತರ ಕೊಟ್ಟಿದ್ದಾರೆ ಈ ಮೂರು ಎಲ್ಲ ಖಂಡಿತ ನಾವು ಎಲ್ಲ ಕಡೆಗೂ ಈ ಸತ್ಯಗಳನ್ನು ಹೇಳಬೇಕದು. ಭಾರತದ ಸಂವಿಧಾನಕ್ಕೆ ನೋಡಿ ಧಕ್ಕೆ ತರಲಿಕ್ಕೆ ನೋಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ವಿವೇಕ ಇಲ್ಲದೆ ಆ ಅನಾಚಾರಗಳು ಕರ್ನಾಟಕದಲ್ಲೂ ನಡೀತಾವೆ. ಹೌದು, ಖಂಡಿತ ನಮ್ಮ ಉದ್ದೇಶ ಅದೇನೇ. ಅಲ್ಲಲ್ಲ, ಈ ಅಂದರೆ ಒಂದು ಜಾತ್ಯತೀತವಾದ ವಿಚಾರಧಾರೆಗೆ ಇದಿರಬೇಕು. ಯಾರ ಸಮಾನತೆಗೂ ತೊಂದರೆ ಆಗಬಾರ್ದು, ನಿಜವಾದ ಸಹೋದರ ಭಾವ ಇರಬೇಕು ಅನ್ನುವ ಸಂವಿಧಾನದ ತತ್ವಗಳಿಗೆ ಧಕ್ಕೆ ಆಗದಾಗೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋಣ ಅಂತ. ಇದು ಸಿದ್ದರಾಮಯ್ಯ ಅಭಿಮಾನಿಗಳು, ಸಾಹಿತಿಗಳ ಒಂದು ಮಾತು. ಸಮಾವೇಶಕ್ಕೆ ಮೈಸೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು, ಹಾಗೆ ಅವರಿಗೆ ಜಾಗೃತಿ ಮೂಡಿಸಬೇಕು. ಯಾವ ಉದ್ದೇಶಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೀವಿ ಅಂತೇಳಿ ಈ ಹಿನ್ನೆಲೆಯಲ್ಲಿ ರಥಕ್ಕೆ ಚಾಲನೆ ನೀಡಿದೆ. ಖಂಡಿತವಾಗಿಯೂ ಸಮಾವೇಶ ಯಶಸ್ವಿ ಆಗ್ತದೆ, ಮತ್ತು ಎಲ್ಲ ಆರೋಪಗಳಿಗೂ ಉತ್ತರವನ್ನು ಕೊಡುವಂಥ ಕೆಲಸ ಆಗ್ತದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.